ಅದು ಪ್ರತಿಷ್ಠಿತ ಬಿಲ್ಡರ್ಸ್ ಕಂಪನಿಯ ಪಾರ್ಟ್ನರ್ಶಿಪ್ ಪಡೆಯೋದಕ್ಕೆ ಆತ 1,36,00,000 ರೂಪಾಯಿ ಕೊಟ್ಟಿದ್ದ. ಆದರೆ ಕಂಪನಿಯ ಬಿಲ್ಡರ್ ಸ್ಲೀಪಿಂಗ್ ಪಾರ್ಟ್ನರ್ ಮಾಡಲು ಮುಂದಾದ. ಹಣ ವಾಪಸ್ ಕೇಳಿದ್ದಕ್ಕೆ ರೌಡಿಗಳನ್ನ ಬಿಟ್ಟು ಹೊಡೆಸಿದ. ಇದು apna-sapna.com ಬಿಲ್ಡರ್ನ ಕರ್ಮಕಾಂಡ. ಇದು ಜೆಪಿ ನಗರದ apna-sapna.com ಕಂಪನಿ ಬಿಲ್ಡರ್ ಒಬ್ಬನ ಗೂಂಡಾಗಿರಿಯ ಕತೆ. ಆತನ ಹೆಸರು ಸುನೀಲ್ ಬಬರ್ವಾಲ್. ಸಿದ್ದಯ್ಯ ರಸ್ತೆಯಲ್ಲಿ ಆಟೋಮೊಬೈಲ್ ಬಿಸಿನೆಸ್ ಮಾಡುತ್ತಿದ್ದ ಸೋನೇಶ್ ಸೂದ್ ಮತ್ತು ಸುನೀಲ್ ಒಂದೇ ಅಪಾರ್ಟ್ಮೆಂಟ್ ನಲ್ಲಿದ್ರು. ಕನಕಪುರ ರಸ್ತೆಯ ಜೆಸಿ ರೆಸಿಡೆನ್ಸಿಯಲ್ಲಿ ಸುನೀಲ್ 3rd ಫ್ಲೋರ್ ನಲ್ಲಿದ್ರೆ ಸೋನೇಶ್ 1st ಫ್ಲೋರ್ ನಲ್ಲಿದ್ದ. ತನ್ನ ಕಂಪನಿಗೆ ಪಾರ್ಟ್ನರ್ ಆಗುವಂತ ಸೋನೇಶ್ನಿಂದ 1,36,00,000 ಹಣವನ್ನ ಪಡೆದಿದ್ದ. ಆಮೇಲೆ ತನ್ನ ಪತ್ನಿಯನ್ನ 2ನೇ ಪಾರ್ಟ್ನರ್ ಮಾಡಿಕೊಂಡು ಸೋನೇಶ್ನನ್ನ ಸ್ಲೀಪಿಂಗ್ ಪಾರ್ಟ್ನರ್ ಆಗುವಂದ. ಅದಕ್ಕೊಪ್ಪದ ಸೋನೇಶ್ ಹಣ ವಾಪಸ್ಸು ಕೇಳಿದ್ದ. ಇವ್ರ ಹತ್ರ ಆಲ್ಮೋಸ್ಟ್ 1 ಕೋಟಿ ಮೇಲೆ ಬರಬೇಕು. ಇವ್ರಿಗೆ ನಾನು ಆಲ್ರೆಡಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀವಿ 2-3 ಮಂತ್ಸ್ ಮುಂಚೆ. ಇಲ್ಲಿ ಇವ್ರಿಗೆ ದುಡ್ಡು ಕೇಳಿದರೆ ನಮಗೆ ಯಾವಾಗ ಹೊಡಿತಾರೆ, ಇಲ್ಲ ಅಂದರೆ ಇವ್ರ ಹತ್ರ ಭಾಳ ರೌಡೀಸ್ ಇದ್ದಾರೆ. ಇವತ್ತೂ ಆಲ್ಮೋಸ್ಟ್ 10-15 ಜನಸ್ ಕರ್ಕೊಂಡ್ಬಂದಿದ್ದು ನನಗೆ ಹೊಡೆದಿದ್ದು. ನಮಗೆ ದುಡ್ಡು ಕೇಳಬಾರ್ದು ಆ ಥರ ಹೇಳ್ತಾ ಇದ್ದಾರೆ. ಹಣ ವಾಪಸ್ ಕೇಳಿದ್ದಕ್ಕೆ ಸುನೀಲ್ ಬಬರ್ವಾಲ್ ಜೀವ ಬೆದರಿಕೆ ಹಾಕಲು ಶುರು ಮಾಡ್ದ. 3 ತಿಂಗಳ ಹಿಂದೆ ಇದಕ್ಕೆ ಸಂಬಂಧಿಸಿದಂತೆ ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಸುನೀಲ್ ಹಣ ಹಿಂತಿರುಗಿಸಿರಲಿಲ್ಲ. ವಾಪಸ್ ಕೇಳಿ ಸೋನೇಶ್ಗೂ ಸಾಕಾಗಿ ಹೋಗಿತ್ತು. ಸೋನೇಶ್ ಸುದ್ದವ್ರಿಗೂ ಮೊದಲಿಂದನೂ 1.5 ವರ್ಷಗಳಿಂದನೂ ಹಣದ ವಹಿವಾಟಿನ ಮಧ್ಯೆ ಜಗಳ ನಡೀತಾನೆ ಇತ್ತು. ಈ ಮುಂಚೆ ಕೂಡ ಇದೇ ಪೊಲೀಸ್ ಸ್ಟೇಷನ್ನಲ್ಲಿ ನಾನೇ ಖುದ್ದಾಗಿ ಕರೆದುಕೊಂಡ್ಬಂದು ಅವ್ರಿಗೆ ಪ್ರಾಣ ಬೆದರಿಕೆ ಇರುವ ಬಗ್ಗೆ, ಸೋನೇಶ್ ಸುದ್ದಿಗೆ ಪ್ರಾಣ ಬೆದರಿಕೆ ಇರುವ ಬಗ್ಗೆ ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಕಳೆದ ರಾತ್ರಿ 8:30 ಸುಮಾರಿಗೆ ಸುನೀಲ್ ಮನೆಗೆ ಬಂದಿದ್ದನ್ನ ಖಾತ್ರಿ ಮಾಡಿಕೊಂಡ ಸೋನೇಶ್ ಹಣ ಕೇಳಲು ಹೋಗಿದ್ದ. ಆಗ ಅಲ್ಲಿ ಮಾತಿನ ಚಕಮಕಿ ನಡೆದಿದೆ. ಪರಸ್ಪರ ಕೊಲ್ಲುವ ಬೆದರಿಕೆ ಹಾಕಿಕೊಂಡಿದ್ದಾರೆ. ಇದಾಗಿ ಅರ್ಧ ಗಂಟೆ ಕಳೆದಿಲ್ಲ 10 ಗೂಂಡಾಗಳು ಸೋನೇಶ್ ಮನೆಗೆ ನುಗ್ಗಿದ್ದಾರೆ. ಕಪ್ಪು ಬಣ್ಣದ ಟಾಟಾ ಸಫಾರಿ ಕಾರಿನಲ್ಲಿ ಎತ್ತಾಕಿಕೊಂಡು ಹೋಗಿದ್ದಾರೆ. ಕಾರಿನಲ್ಲೇ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. मेरे हस्बैंड ऑफिस से आए और वो इनके साथ बात कर रहे थे, तो तभी 2 आदमी आए और मेरे हस्बैंड को उठा के ले गए. खींचते वो ले गए. 10 आदमी खींचते ले गए. और वो जो जिसने मेरे सुनील बबरवाल जिसने मेरे पति का पैसा लिया, वो मुझे मारने के लिए आया. मेरी नेबर पास में मुझे बचा ली. ಕೊಟ್ಟ ಕಾಸು ವಾಪಸ್ ಕೇಳಿದ್ದಕ್ಕೆ ಸುನೀಲ್ ರೌಡಿಗಳನ್ನ ಬಿಟ್ಟು ಹೊಡೆಸಿದ್ದ. ಸೋನೇಶ್ ಮೇಲೆಯೇ ದೂರು ದಾಖಲಿಸಿ ಕೇಸು ತಿರುಚಲು ಪ್ರಯತ್ನಿಸಿದ್ದ. ಆದರೆ ಜೆಪಿ ನಗರ ಪೊಲೀಸರು ಬಿಲ್ಡರ್ ಸುನೀಲ್ ಬಬರ್ವಾಲ್ ವಿರುದ್ಧ FIR ದಾಖಲಿಸಿದ್ದಾರೆ. apna-sapna.com ಬಿಲ್ಡರ್ ಜೈಲು ಸೇರೋದು ಗ್ಯಾರಂಟಿ. ಚಿಂತನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕೆಆರ್ಪುರದ ಟಿನ್ ಫ್ಯಾಕ್ಟರಿ ಬಳಿಯ ಟ್ರಾಫಿಕ್ ಪ್ರಾಬ್ಲಮ್ಗೆ ಮುಕ್ತಿ ಸಿಗುತ್ತೆ ಅನ್ನುವಷ್ಟರಲ್ಲಿ ಕಂಟಕ ಎದುರಾಗಿದೆ. ಬೆಳಿಗ್ಗೆ ರಸ್ತೆ ತೆರವು ಕಾರ್ಯ ನಡೆದಿದೆ. ಸಂಜೆ ಶಾಸಕ ನಂದೀಶ್ ರೆಡ್ಡಿ ಸೇರಿ 4 ವಿರುದ್ಧ FIR ದಾಖಲಾಗಿದೆ. ರೈಲ್ವೆ ಆಸ್ತಿ ನಾಶಪಡಿಸಿದ ಆರೋಪ ಶಾಸಕರ ಮೇಲಿದೆ. ಇದರಿಂದ ಆಗಬೇಕಿದ್ದ ಅಭಿವೃದ್ಧಿ ಕಾಮಗಾರಿ ಕುಂಠಿತವಾಗಿದೆ. ಕೆಆರ್ಪುರದ ಟಿನ್ ಫ್ಯಾಕ್ಟರಿ ಬಳಿ ಇರೋ ಕಿರಿದಾದ ರಸ್ತೆಯಿಂದಾಗಿ ವಾಹನ ಸವಾರರಿಗೆ ದಿನವೂ ಸಮಸ್ಯೆ. ಸ್ಥಳೀಯರಷ್ಟೇ ಅಲ್ಲದೆ ಕೋಲಾರಕ್ಕೆ ಹೋಗುವ, ಆಂಧ್ರಕ್ಕೆ ತೆರಳುವ ವಾಹನಗಳೆಲ್ಲ ಈ ರಸ್ತೆ ಮೂಲಕವೇ ಹಾದು ಹೋಗಬೇಕು. ಆದರೆ ರಸ್ತೆ ಕಿರಿದಾಗಿರೋದ್ರಿಂದ ದಿನವೂ ಟ್ರಾಫಿಕ್ ಜಾಮ್. ಪಾದಚಾರಿಗಳಿಗೂ ಇಲ್ಲಿ ಓಡಾಡೋದು ಕಷ್ಟ. ಇಷ್ಟೇ ಅಲ್ಲ, ಈ ರಸ್ತೆಯ ಟ್ರಾಫಿಕ್ನಲ್ಲಿ ಖುದ್ದು CM ಸದಾನಂದ ಗೌಡ್ರೆ ಸಿಲುಕಿ ನಲುಗಿದ್ರು. ಅದರ ಪರಿಣಾಮ ಈಗ ಈ ರಸ್ತೆ ಅಗಲೀಕರಣವಾಗ್ತಾ ಇದೆ. ರಸ್ತೆ ಅಗಲೀಕರಣ ಹಾಗೂ ಪಾದಚಾರಿ ಮೇಲ್ಸೇತುವೆಗಾಗಿ 82.5 ಲಕ್ಷ ರೂಪಾಯಿ ಕೂಡ ಘೋಷಣೆಯಾಗಿದೆ. ಇದರ ಮೊದಲ ಹಂತವಾಗಿ ಇಂದು BBMP ವತಿಯಿಂದ ರಸ್ತೆ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಆದರೆ BBMP ತೆರವುಗೊಳಿಸಿರೋದು ರೈಲ್ವೆ ಇಲಾಖೆಗೆ ಸೇರಿದ ಆಸ್ತಿ. ಹಾಗಾಗಿ ರೈಲ್ವೆ ಆಸ್ತಿ ನಾಶಪಡಿಸಲಾಗಿದೆ ಅಂತ ರೈಲ್ವೆ ಇಲಾಖೆ ಮಹದೇವಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಸಕ ನಂದೀಶ್ ರೆಡ್ಡಿ, ಕಾರ್ಪೊರೇಟರ್ SS ಪ್ರಸಾದ್, ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಶಿವರಾಜ್, BBMP ಕಾರ್ಯಪಾಲಕ ಅಭಿಯಂತರ ವೇಣುಗೋಪಾಲ್ ವಿರುದ್ಧ ಪೊಲೀಸರು FIR ದಾಖಲಿಸಿಕೊಂಡಿದ್ದಾರೆ. ಬೆಳಗ್ಗೆ 4 ರಿಂದ 5 ಅವರ್ ಟ್ರಾಫಿಕ್ ಜಾಮ್, ನಂತರ ಸಂಜೆ 4 ರಿಂದ 5 ಅವರ್ ಟ್ರಾಫಿಕ್ ಜಾಮ್ ಇರ್ತಿತ್ತು. ಇದರ ಪ್ರಯುಕ್ತವಾಗಿ ನಾವು ರೈಲ್ವೆ DRM ಅವರು ಕಳೆದ ವಾರದಲ್ಲಿ ಇನ್ಸ್ಪೆಕ್ಷನ್ ಬಂದಾಗ ರೈಲ್ವೆ ಸ್ಟೇಷನನ್ನು ಶಿಫ್ಟ್ ಮಾಡಬೇಕು ಅಂತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಈಗಾಗಲೇ ಕಳೆದ 2 ತಿಂಗಳ ಹಿಂದೆ ಇಲ್ಲಿಗೆ ಇನ್ಸ್ಪೆಕ್ಷನ್ ಮಾಡಿ ಒಂದು ನಿರ್ಧಾರವನ್ನು ಕೊಟ್ಟಿದ್ರು ಮತ್ತು ರೈಲ್ವೆನವ್ರಿಗೂ ಮನವಿ ಮಾಡಿದ್ರಿ. ಇದಕ್ಕೆ ಪ್ರತಿಕ್ರಿಯಿಸಿರೋ ಶಾಸಕ ನಂದೀಶ್ ರೆಡ್ಡಿ ಇದು ದುರುದ್ದೇಶಪೂರ್ವಕವಾದ ಕೃತ್ಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಇಬ್ಬರ ಜಗಳದಲ್ಲಿ ರಸ್ತೆ ಅಗಲೀಕರಣಕ್ಕೆ ತೊಂದರೆಯಾಗಿದೆ, ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ತಕ್ಷಣವೇ ರೈಲ್ವೆ ಇಲಾಖೆ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಚರ್ಚಿಸಿ ಈ ಸಮಸ್ಯೆಯನ್ನ ಅತಿ ಶೀಘ್ರವಾಗಿ ಬಗೆಹರಿಸಬೇಕಿದೆ. ನಾಸಿರ್, ಸುವರ್ಣ ನ್ಯೂಸ್ 24/7, ಕೆಆರ್ಪುರಂ. ಪೊಲೀಸರ ಟೋಪಿ ನೋಡಿದ್ರೆ ಸಾಕು ಎಂಥವರಾದ್ರೂ ಭಯ ಬೀಳ್ತಾರೆ. ಖಾಕಿದಾರಿಗಳ ಗೌರವ ಹೆಚ್ಚೋದೇ ಈ ಟೋಪಿ. ಆದರೆ ತಮ್ಮ ವೃತ್ತಿಯ ಗೌರವದ ಪ್ರತೀಕವಾದ ಟೋಪಿಗಳು ಈಗ ಕಾಲ ಕಸವಾಗಿದೆ ಅಂದ್ರೆ ನಂಬ್ತೀರಾ? ಎಸ್, ಪೊಲೀಸ್ ಪೇದೆಯ ಶಿರಕ್ಕೆ ಶೋಭೆ ತರೋ ಟೋಪಿಗಳು ತಿಪ್ಪೆಯಲ್ಲಿ ಪತ್ತೆಯಾಗಿವೆ. ಬೆಂಗಳೂರಿನ HAL ಪೊಲೀಸ್ ಠಾಣೆ ನೋಡಿದ್ರೆ ಎಷ್ಟು ಸುಂದರವಾಗಿದೆ ಅನ್ಸುತ್ತೆ ಅಲ್ವಾ? ಆದ್ರೆ ಅದರ ಪಕ್ಕದಲ್ಲಿರುವ ತಿಪ್ಪೆಗುಂಡಿಯಲ್ಲಿ ನೋಡಿದ್ರೆ ನಿಮ್ಗೆ ಶಾಕ್ ಆಗಬಹುದು. ಈ ತಿಪ್ಪೆಗುಂಡಿಯಲ್ಲಿ ಬರೀ ಪೊಲೀಸರ ಟೋಪಿಗಳ ರಾಶಿ ಕಣ್ಣಿಗೆ ರಾಚುತ್ತೆ. ಇದರ ಬಗ್ಗೆ ಇಲ್ಲಿನ ಪೊಲೀಸರಿಗೆ ಗೊತ್ತಿದೆಯೋ ಇಲ್ವೋ, ಆದ್ರೆ ಪೊದೆಯಲ್ಲಿ ರಾರಾಜಿಸುತ್ತಿರೋ ಟೋಪಿಗಳನ್ನ ಕಂಡ ಸಾರ್ವಜನಿಕರು ಪೊಲೀಸರ ನಿರ್ಲಕ್ಷ್ಯ ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವಾಗ ಆ ಸರ್ಕಾರಕ್ಕೆ ಮರ್ಯಾದೆ ಕೊಟ್ಟಂಗಾಗಲ್ಲ. ಯಾಕಂದರೆ 3 ಸಿಂಹಗಳಿರುತ್ತಲ್ಲ, ಅದು ಅವ್ರಿಗೆ ಒಂಥರ ಶ್ರೇಷ್ಠ. ಅದು ಆ ವ್ಯಕ್ತಿಗೆ ಶ್ರೇಷ್ಠ ಮತ್ತು ಅವ್ರು ಮಾಡೋ ಕೆಲಸಕ್ಕೂ ಶ್ರೇಷ್ಠ. ಅದನ್ನ ಕೆಳಗಡೆ ಹಾಕ್ಬಾರ್ದು ಯಾವತ್ತೂ. ಅದಕ್ಕೂ ಗೌರವ ಕೊಟ್ಟರೆ ಅದು ಮತ್ತು ಸಮಾಜಕ್ಕೆ ಗೌರವ ಕೊಟ್ಟಂಗೆ, ಅವ್ರು ಮಾಡೋ ಕೆಲಸಕ್ಕೂ ಗೌರವ ಕೊಟ್ಟಂಗೆ. ಅವ್ರನ್ನ ಸರ್ ನಿಜ ಅವ್ರನ್ನ ಕೊಂದಾಕ್ಬಿಡ್ಬೇಕು ಸರ್, ಅದು ಬಿಟ್ಬಿಟ್ರೆ. ಅಲ್ಲ, ಈಗ ಬಿಸಾಕಿದ್ರೆ ಬಿಸಾಕ್ಬಾರ್ದಲ್ವ? ಆ ಥರ ಎಲ್ಲ ಬಿಸಾಕ್ಬಾರ್ದು ಸರ್, ಯಾಕಂದರೆ ಅದು ದೇಶಕ್ಕೆ ಅವಮಾನ ಆದಂಗೆ. ಅದ್ರ ಮೇಲೆ ಲೋಗೋ ಇರುತ್ತೆ, ಆ 4 ಸಿಂಹದ್ದು, ಅದಕ್ಕೆ ಅವಮಾನ ಮಾಡ್ದಂಗೆ ಇರುತ್ತೆ ಸರ್ ಅದು. ಪ್ರತಿ ವರ್ಷಕ್ಕೆ ಒಬ್ಬ ಪೊಲೀಸ್ ಪೇದೆಗೆ 2 ಜೊತೆ ಬಟ್ಟೆ, 1 ಜೊತೆ ಶೂ ಹಾಗೂ 1 ಟೋಪಿಯನ್ನ ಇಲಾಖೆಯವರು ನೀಡ್ತಾರೆ. ಇವೆಲ್ಲ ಹಳೆಯದಾದ್ಮೇಲೆ ಅವುಗಳನ್ನ ಆಯಾ ಠಾಣೆಯ ಹಿರಿಯ ಅಧಿಕಾರಿಗಳಿಗೆ ವಾಪಸ್ ನೀಡಬೇಕು. ಅವೆಲ್ಲವುಗಳನ್ನ ಅವರು ಸಂಬಂಧಪಟ್ಟ ಇಲಾಖೆಗೆ ನೀಡಬೇಕು. ಅದು ಬಿಟ್ಟು ಈ ರೀತಿ ತಿಪ್ಪೆಗುಂಡಿಯಲ್ಲಿ ಬಿಸಾಕಬಾರ್ದು. ಇನ್ನು ಪೊಲೀಸ್ ಟೋಪಿಯ ಮಹತ್ವದ ಬಗ್ಗೆ ಹಿರಿಯ ಅಧಿಕಾರಿಗಳ ಹತ್ರ ವಿಚಾರಿಸಿದ್ರೆ ಸಾಕು, ಇದಕ್ಕೆ ವಿಶಿಷ್ಟ ಸ್ಥಾನಮಾನ ಹಾಗೆ ಹೀಗೆ ಅಂತಾರೆ. ಆದ್ರೆ ಈ ರೀತಿ ಬೀದಿಗೆ ಎಸೆದವರ ಮೇಲೆ ಏನಾದ್ರೂ ಕ್ರಮ ಕೈಗೊಳ್ತೀರಾ ಅಂತ ಕೇಳಿದ್ರೆ ವಿಚಾರಣೆ ಮಾಡ್ತೀವಿ ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಇದರ ನಿರುಪಯೋಗಗೊಳಿಸಿದ ಆರ್ಟಿಕಲ್ಸ್ನೆಲ್ಲ ಇನ್ಸ್ಪೆಕ್ಟರ್ ಆಗಲಿ, ಆ ಸಂಬಂಧಪಟ್ಟ ಠಾಣಾಧಿಕಾರಿ ಆಗಲಿ ಅದನ್ನು ಸೇಕರಣೆ ಮಾಡಿಕೊಂಡು ಮೇಲಾಧಿಕಾರಿಗಳ ಬರವಣಿಗೆ ಮುಖಾಂತರ ಆದೇಶ ಬಂದ ನಂತರ ಅದನ್ನು ಅವರು ವಿಲೇವಾರಿ ಮಾಡತಕ್ಕದ್ದು. ಇದು ಪ್ರೊಸೀಜರ್. ಈ ಥರ ಎಲ್ಲಿ ಬೇಕಂದರೆ ಅಲ್ಲಿ ಬಿಸಾಡುವುದು ಅದು ಸರಿಯಾದ ಕೆಲಸವಲ್ಲ. ಇದರ ಬಗ್ಗೆ ಈಗ ನೀವು ಹೇಳಿದ್ರಿ, ಅದರ ಬಗ್ಗೆ ಕೂಡ ನಾವು ಈ ವಿಷಯದಲ್ಲಿ ಹೇಗೆ ಈಗ ಆಯಿತು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿಸ್ಬೋದು. ಅದೇನೇ ಇರಲಿ, ಪೊಲೀಸರು ನಿಮ್ಮ ಕೆಲಸಕ್ಕೆ ಗೌರವ ಕೊಡುವುದೇ ಆದ್ರೆ ಮೊದಲು ನಿಮ್ಮ ಸಮವಸ್ತ್ರಗಳಿಗೆ ಬೆಲೆ ಕೊಡಿ ಅನ್ನೋದೇ ನಮ್ಮ ಕೋರಿಕೆ. ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.